ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಮತ್ತು ನನ್ನ ಅತ್ಯಂತ ಆಪ್ತ ಜಯಣ್ಣ ಮತ್ತು ಅವರ ಸಹೋದರ ವಿಜಯಣ್ಣ ಇಬ್ಬರದು ಕೂಡ ಹುಟ್ಟುಹಬ್ಬ. ನೂರಾರು ಜನ ಮುಖಂಡರು, ಕಾರ್ಯಕರ್ತರು ಅವರಿಗೆ ಒಳ್ಳೆಯದಾಗಲಿ, ಇನ್ನೂ ಅವರ ಮುಂದಿನ ಜೀವನ ಭವ್ಯವಾಗಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ. ಎಂಥ ಸಂದರ್ಭದಲ್ಲೂ ಕೂಡ ಪಕ್ಷದ ಜೊತೆಯಲ್ಲಿ ನಿಷ್ಠಾವಂತನಾಗಿದ್ದುಕೊಂಡು ಪಕ್ಷವನ್ನು ಬೇರು ಮಟ್ಟದಿಂದ ಕಟ್ಟಿ ಅನೇಕ ಹೋರಾಟಗಳಲ್ಲಿ ಪಕ್ಷದ ವಿಚಾರದಲ್ಲಿ ನಿಷ್ಠಾವಂತನಾಗಿರ್ತಕ್ಕಂಥ ಜಯಣ್ಣ ನನ್ನ ನಂಬಿಕಸ್ಥರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ. ಅವರ ಕುಟುಂಬ ನನ್ನ ಕುಟುಂಬದ ರೀತಿಯಲ್ಲೇ. ಹೀಗೆ ಅಂತಲ್ಲ, ಇಡೀ ನನ್ನ ಕ್ಷೇತ್ರದ ಕಾರ್ಯಕರ್ತರು ನಾವೆಲ್ಲ ಒಂದು ತಾಯಿಯ ಮಕ್ಕಳ ರೀತಿಯಲ್ಲಿ ಅವತ್ತಿಂದ ಇದ್ದೀವಿ. ನಾವು ಸಣ್ಣ ಪುಟ್ಟ ಏನೇ ಇದ್ರೂ ಕೂಡ ಒಂದು ತಾಯಿಯ ಮಕ್ಕಳ ರೀತಿಯಲ್ಲಿ ಈ ಥರದ ಒಂದು ವಿಶ್ವಾಸ, ಆತ್ಮೀಯತೆ ಬಹುಶಃ ಬೇರೆ ಎಲ್ಲೂ ಕೂಡ ನಮ್ಮ ಕ್ಷೇತ್ರದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಆ ವಿಶ್ವಾಸವನ್ನು ಜಯಣ್ಣವರು ಮತ್ತು ಅವ್ರ ಕುಟುಂಬದವರು ಉಳಿಸ್ಕೊಂಡಿದ್ದಾರೆ. ಕಾರ್ಯಕರ್ತರ ವಿಶ್ವಾಸ ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಸರ್, ನಾಳೆ ಬಿಜೆಪಿಯಿಂದ ಮೈಸೂರು ಪಾದಯಾತ್ರೆ ಹಮ್ಮಿಕೊಂಡಿದ್ದೀರಾ? ಯಲಹಂಕ ವಿಧಾನಸಭಾ ಕ್ಷೇತ್ರದ ಯಾವ ಥರ ಸಿದ್ಧತೆಗಳು ನಡೀತಾ ಇದೆ ಸರ್? ಈಗಾಗಲೇ ಸಭೆಗಳನ್ನು ಕರೆದು ಪ್ರತಿ ಬೂತಿಂದ 5 ಜನ ಬರಬೇಕು ಅಂತೇಳಿ, ಒಂದು ವೆಹಿಕಲ್ಲು ಮತ್ತು 5 ಜನ, ಅಂದರೆ 400 ಬೂತ್ ಇದೆ. 1200ವರೆಗೂ ಕೂಡ ಬರ್ತಾರೆ, ಇನ್ನೂ ಅದಕ್ಕಿಂತಲೂ ಜಾಸ್ತಿ ಬರ್ತಾರೆ. ನಾವೆಲ್ಲ ಕೂಡ ಭಾನುವಾರ ಯಲಹಂಕ ಕ್ಷೇತ್ರದ ಕಾರ್ಯಕರ್ತರ ಪಾದಯಾತ್ರೆ ಇರೋದ್ರಿಂದ ನಾವು 9:30ಗೆ ಮಾದವರ ನೈಸ್ ಗ್ರೌಂಡಲ್ಲಿ ಎಲ್ಲ ವೆಹಿಕಲ್ ಸೇರ್ಕೊತೀವಿ. ಅಲ್ಲಿಂದ ಹೊರಟು ರಾಮನಗರದಿಂದ 12 ಕಿಲೋಮೀಟರ್ ಮಾತ್ರ ನಮ್ಮದು ಯಲಹಂಕಕ್ಕೆ ನಡೆಯಕ್ಕೆ ಕೊಟ್ಟವ್ರೆ. ನಾವೆಲ್ಲ ಕಾರ್ಯಕರ್ತರು ಕೂಡ ಈ ಕಾಂಗ್ರೆಸ್ ಸರ್ಕಾರದ ಈ ಭ್ರಷ್ಟಾಚಾರವನ್ನು ವಿರೋಧಿಸಿ ಪಾದಯಾತ್ರೆಯಲ್ಲಿ ನಾವು ಭಾಗವಹಿಸ್ತೀವಿ.